ಮಾವ ಮುಂಚೆ ನೀವೇನಾದ್ರೂ ಗುಜ್ರಿ ಅಂಗಡಿ ಇಟ್ಕೊಂಡಿದ್ರಾ? ಇಲ್ಲಮ್ಮ, ಗುಜರಿಗೆ ಹೋಗೋ ಮಿಕ್ಸಿನ ರಿಪೇರಿ ಮಾಡ್ತಾ ಇದ್ದೀನಿ. ನೋಡ, ನೀವು ಸ್ವಿಚ್ ಹತ್ರ ಬಾ. ನಾನು ಆನ್ ಮಾಡುವಂದಾಗ ಆನ್ ಮಾಡಬೇಕು, ಆಫ್ ಮಾಡುವಂದಾಗ ಆಫ್ ಮಾಡಬೇಕು. ಮಾಡ್ತೀಯಾ? ಬಾ, ಅಲ್ಲಿ ನಿಂತ್ಕೋ. ಬಾ, ಆನ್ ಮಾಡು. ಆಫ್ ಮಾಡು. ಆನ್ ಮಾಡು. ಆಫ್ ಮಾಡಮ್ಮ ಈಗ. ರೀ, ಬದುಕಿದ್ದೀರಾ? ಸ್ವಲ್ಪ ಹೊತ್ತು ಎಚ್ಚರ ಮಾಡ್ಕೊಳ್ರಿ. ಪ್ರಸಾದ್ ಇನ್ನೇನು ಬಂದ್ಬಿಡ್ತಾನೆ. ಏನ ನಿನ್ ಮಾತಿನ ಅರ್ಥ? ಅಂದ್ರೆ ಪ್ರಸಾದಿ ಬಂದ್ಮೇಲೆ ನಾನು ಶಿವನ್ ಪಾದ ಸೇರ್ಕೊಂಡ್ಬಿಡ್ಬೋದು ಅಂತಲ್ಲ? ಅಯ್ಯಯ್ಯೋ, ಹಾಗಲ್ಲ ರೀ. ಕೊನೆ ಗಳಿಗೆಲೆ ನಿಮ್ಮ ಮುಖ ಒಂದ್ಸಲ ನೋಡ್ಲಿ. ಏನ್ ಗೊತ್ತಿದ್ದು ಮಾತಾಡ್ತೀಯೋ, ಗೊತ್ತಿಲ್ಲದೆ ಮಾತಾಡ್ತೀಯೋ? ಎದ್ದೋಗೆ. ಹಾಳಿ ಭಾಗ್ಯ ಗಟ್ಟಿಯಾಗಿತ್ತು, ನಾನು ಬದುಕೊಂಡೆ. ಏನು ಅಂತ ಗಂಟು ಹಾಕೊಂಡ್ಬಿಟ್ಯ ನೀನು? ಹೊಸ ಮುದ್ದ, ನನ್ನ ಮೇಲೆ ನಿನ್ನ ಕೋಪ ಇದ್ರೆ ಬೈದು ಬಿಡು. ಯಾರು ಇಲ್ದೇ ಇರ್ಬೇಕಾದ್ರೆ ಒಂದೇಟ್ ಹೊಡೆದು ಬಿಡು. ಆದ್ರೆ ಈ ರೀತಿ ಪ್ರಾಣ ತೆಗೋ ಕೆಲಸ ಮಾಡಬೇಡ ನೀನು. ಮಾವ ಸಾರಿ, ಗೊತ್ತಾಗ್ಲಿಲ್ಲ. ಏನಮ್ಮ ಗೊತ್ತಾಗ್ಲಿಲ್ಲ ಅಂತ ಅಷ್ಟು ಸುಲಭವಾಗಿ ಹೇಳ್ತಿದೀಯಲ್ಲ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇದ್ರ ಮೋಟ್ರ್ ಮೇಲೆ ಸವಾರಿ ಮಾಡ್ಬೇಕಾಗಿತ್ತು. ಏನಪ್ಪ ಸಕಲ ಕಲಾವಲ್ಲಭ, ಶೇಕ್ ಆಗಿಬಿಟ್ಟಿಯಲ್ಲೋ. ಕ್ಷಮಿಸ್ಬಿಡಿ ದತ್ತ ಅವ್ರೆ, ಇನ್ಮೇಲೆ ಗೊತ್ತಿರೋ ಕೆಲಸನ ಗೊತ್ತು ಅಂತ ಹೇಳಿ ಅದನ್ನ ಮಾತ್ರ ಮಾಡ್ತೀನಿ. ಗೊತ್ತಿಲ್ಲದೆ ಇರೋ ಕೆಲಸನ ಗೊತ್ತು ಅಂತ ಹೇಳಿ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ಇದಕ್ಕಿಂತ ಖಾರ ರುಬ್ಬೋದೇ ವಾಸಿ. ಇವತ್ತೇನೋ ಖಾರ ರುಬ್ಬಿಡ್ತೀಯ, ಆದರೆ ನೀನು ಹಾಳು ಮಾಡಿರೋ ಆ ಮಿಕ್ಸಿ ಸರಿ ಮಾಡೋದಕ್ಕೆ ಆಗದೆ ಹೋದ್ರೆ ಆಗೇನ್ ಕಥೆ? ಹೇ, ಅಲ್ಲಿ ನೋಡೋ, ಮಿಕ್ಸಿಲಿ ಹೊಗೆ ಬರ್ತಾ ಇದೆ. ಇದ್ರಲ್ಲಿ ಹೊಗೆ ಬರುತ್ತೋ ಬಿಡುತ್ತೋ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಹೊಗೆ ಹಾಕಿಸ್ಕೊಂಡ್ಬಿಡ್ತಿದ್ನಲ್ಲ ದತ್ತ ಅವ್ರೆ. ಬದುಕಿದ್ದೀಯಲ್ಲ, ಸಂತೋಷ ಪಡು. ಹಾ, ಹಾಗೆ ಇನ್ನೊಂದು ವಿಷಯ, ಈ ಮನೆಗೆ ಹೊಸ ಮಿಕ್ಸಿ ಬರೋವರೆಗೂ ದಿನ ನೀನೇ ಖಾರ ರುಬ್ಕೊಡ್ಬೇಕು. ಬರೀ ಸಂಭ್ರಮ ಪಡೋದಂದ್ರೆ ಸಾಕಾಗಲ್ಲ. ಈ ಪ್ರೋಗ್ರಾಮಲ್ಲಿ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಏನೇನು ಮಾಡಬೇಕು ಅಂದರೆ ಈ ಪ್ರೋಗ್ರಾಮಲ್ಲಿ ಮನೆಯವರು ಎಲ್ಲರೂ ಪರ್ಫಾರ್ಮ್ ಮಾಡಬೇಕು. ಹಾಡಬೇಕು, ಕುಣಿಬೇಕು. ಯಾಕಂದರೆ ಒಂದು ಕಂಪನಿ ಸಕ್ಸಸ್ಫುಲ್ ಆಗಿ 25 ವರ್ಷ ಪೂರೈಸಿದೆ ಅಂದರೆ ಅದು ಚಿಕ್ಕ ವಿಷಯ ಅಲ್ಲ, ಅದೊಂದು ದೊಡ್ಡ ಸಾಧನೆ. ಹೌದಮ್ಮ, ಅದು ನಿಜವಾಗ್ಲೂ ದೊಡ್ಡ ಸಾಧನೆನೇ. ಇಂಥ ಜರ್ನಿನಲ್ಲಿ ಅಣ್ಣಂಗೆ ಸಾಥ್ ಕೊಡಬೇಕಿತ್ತು ನಾನು. ಆದರೆ ಏನು ಮಾಡೋದು, ನನ್ನ ಹಣೆ ಬರೋಕ್ಕೆ ಜೀವಂತ ಶವ ಆಗಿ ಉಳ್ಕೊಂಬಿಟ್ಟಿದ್ದೆ. ಹಾಗನ್ಕೋಬೇಡ ಮಹೇಶ, ನಿನ್ನ ಪರವಾಗಿ ಶಾರ್ವರಿ ಆ ಸ್ಥಾನದಲ್ಲಿ ನಿಂತು ಕಂಪನಿನ ನಡೆಸಿದಾಳೆ. ಈ ಗೆಲುವಿಗೆ ಅವಳು ಕಾರಣನೇ. ಮಹೇಶ್ವರೇ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಚಿಕ್ಕಮ್ಮನ ಬಗ್ಗೆ ಮಾತಾಡ್ತಿದ್ದ ಹಾಗೆ ಚಿಕ್ಕಪ್ಪನ ಬಾಯಲ್ಲಿ ಮಾತೇ ಬರ್ತಿಲ್ಲ. ನಾಚಿಕೆಗೆ ಮುಖ ಕೆಂಪಗಾಗೋಗಿದೆ. ಹಾಗಿದ್ರೆ ಸ್ಟಾಫ್ ಜೊತೆ ನಮ್ಮ ಇಡೀ ಫ್ಯಾಮಿಲಿ ಇದೇ ಶುಕ್ರವಾರ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ? ವಿಷಯ ಇನ್ನೂ ಇದೆ ಚಿಕ್ಕಮ್ಮ.
ಕಂಪ್ನಿ ಸಿಲ್ವರ್ ಜೂಬ್ಲಿ ಅಂತ ನೀವೆಲ್ಲರೂ ಇಷ್ಟು ಖುಷಿಯಾಗಿದ್ದೀರಾ, ಜೊತೆಗೆ ನನ್ನ ಕಂಪ್ನಿ ಕೆಲ್ಸಗಳಿಂದ ಆಚೆ ಬೇರೆ ಇಟ್ಟಿದ್ದೀರಾ. ಅಂಥದ್ರಲ್ಲಿ ನಾನು ಇದನ್ನು ಸೆಲೆಬ್ರೇಟ್ ಮಾಡಬೇಕಲ್ವಾ? ಅಭಿ, ನಿನ್ನನ್ನು ಕಂಪ್ನಿಯಿಂದ ಆಚೆ ಆ ಥರ ಪಡಬೇಡಿ, ನನ್ನನ್ನು ಸಮಾಧಾನ ಮಾಡೋಕ್ಕೂ ಬರಬೇಡಿ. ಅದರ ಅವಶ್ಯಕತೆ ಈಗಿಲ್ಲ. ನಿಮ್ಮ ಖುಷಿನ ಡಬಲ್ ಮಾಡೋದಕ್ಕೆ ನಾನೊಂದು ವಿಚಾರ ತಂದಿದ್ದೀನಿ, ಅದನ್ನು ಹೇಳ್ಬಿಡ್ತೀನಿ. ಆಮೇಲೆ ಏನು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದೀನಿ. ಖುಷಿನ ಡಬಲ್ ಮಾಡೋ ವಿಷಯನ ಏನಪ್ಪ ಅದು? ನನಗೆ ಈ ಮನೆಯಲ್ಲಿ ಭಾಗ ಬೇಕು. ಸರಿ, ತಗೋ ಹಾಲು ಕುಡಿ. ನೀನು ಪ್ರತಿದಿನ ಊಟ ತಿಂಡಿ ಚೆನ್ನಾಗಿ ಮಾಡಬೇಕು, ಪ್ರತಿದಿನ ಹಾಲು ಕುಡಿಬೇಕು. ಆಗಲೇ ನಮ್ಮ ಮಗು ಚೆನ್ನಾಗಿ ಬೆಳಕ್ಕೆ ಸಾಧ್ಯ. ತಗೋ. ಏನಾಯ್ತು ಸಿರಿ, ಯಾಕೆ ಹೇಗಿದೆಯಾ? ಸಮರ್, ಮನೇಲಿರೋ ರೇಷನು ಇನ್ನೊಂದು ವಾರಕ್ಕಾಗತ್ತೆ ಅಷ್ಟೇ ಸಮರ್. ಸಿರಿ, ಯಾವಾಗಲೂ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಮೊದಲು ಹಾಲು ಕುಡಿ. ಇವತ್ತೊಂದಿನ ಹಾಲು ಕುಡಿದ್ರೆ ಸಾಕಾಗತ್ತೆ ಸಮರ್. ಇನ್ನೊಂದು ವಾರ ಆದಮೇಲೆ ಹೊಟ್ಟೆಗೆ ಊಟನೇ ಇರಲ್ಲ. ಆಗ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗಲ್ವಾ? ಅಂಥ ಪರಿಸ್ಥಿತಿ ಬರೋಕ್ಕೆ ನಾನು ಬಿಡ್ತೀನ ಬಾಸು? ಮತ್ತೇನು ಮಾಡ್ತೀಯ? ತಾತನೂ ಅವ್ರ ಹತ್ರ ಇರೋ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದಾರೆ. ನೀನು ತಂದಿದ್ದ ಸಂಬಳನೂ ಇಲ್ಲ. ಮಾವ ರೇಷನ್ ತಂದುಕೊಟ್ರೆ ಅದನ್ನು ವಾಪಸ್ ಕಳಿಸ್ಬಿಟ್ಟೆ. ಈಗ ಏನು ಮಾಡ್ತೀಯ ಹೇಳು ಸಮರ್ಥ? ಅದೆಲ್ಲ ಹೇಗೋ ಆಗುತ್ತೆ ಬಾಸು, ನಾನೇನಾದರೂ ಮಾಡೇ ಮಾಡ್ತೀನಿ. ಅದೇ ಏನು ಮಾಡ್ತೀಯಾ? ಈ ರೀತಿ ಉಡಾಫೆ ಮಾತಾಡಿದ್ರೆ ಊಟಕ್ಕೆ ದಾರಿ ಆಗಲ್ಲ ಸಮರ್ಥ. ಹಾಗಂತ ನಾವು ಹಸ್ಕೊಂಡೇನು ಸಾಯಲ್ಲ ಅಲ್ವಾ? ಸಾಯಲ್ಲ, ಆದರೆ ಸಾಲ ಮಾಡ್ತೀವಿ. ಸಾಲ ಮಾಡಿ ಸಾಲಗಾರರ ಹತ್ರ ಅನ್ನಿಸ್ಕೊಂಡು ಸಾಯೋದ್ರ ಬದಲು ಊಟ ಮಾಡದೆ ಸಾಯೋದೇ ವಾಸಿ. ಬಾಸು, ನಾನಷ್ಟು ಪ್ರೀತಿಯಿಂದ ಹಾಲು ತಂದುಕೊಟ್ರೆ ಅದನ್ನು ಕುಡಿಯೋದು ಬಿಟ್ಟು ನನಗೆ ಬೇಜಾರಾಗಬೇಕು ಅಂತ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ನಿನಗೆ ಬೇಜಾರಾಗುತ್ತೆ ಅಂತನೋ ಅಥವಾ ನನಗೆ ಬೇಜಾರಾಗುತ್ತೆ ಅಂತನೋ ನಾನು ಈ ಮಾತುಗಳನ್ನೆಲ್ಲ ಆಡ್ತಿಲ್ಲ ಸಮರ್ಥ. ಹುಟ್ಟೋ ಮಗುನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಬರೀ ಮಾತಾಡೋದಕ್ಕೂ ಪ್ರಾಕ್ಟಿಕಲಾಗಿ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಸಮರ್ಥ. ಏನು ಹಾಗಂದ್ರೆ ನಮಗೆ ಈ ಮಗುನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂತನಾ? ನಾವು ಮಗುನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ನನಗೆ ಅನ್ನಿಸ್ತಿಲ್ಲ ಸಮರ್ಥ. ಮಗು ಮಾಡ್ಕೊಳ್ಳೋದು ಅಂದರೆ ಅಷ್ಟು ಸುಲಭವಾದ ವಿಷಯ ಅಲ್ಲ. ಇವತ್ತಿನ ದಿನದಲ್ಲಿ ನಾವು ಬರೀ ರೇಷನ್ ತೊಗೊಳೋದಕ್ಕೆ ಯೋಚನೆ ಮಾಡ್ತಿದ್ದೀವಿ. ಅಂಥದ್ರಲ್ಲಿ ಸ್ಕ್ಯಾನಿಂಗು, ಮೆಡಿಸಿನ್ಸು, ಆಸ್ಪತ್ರೆ, ಡೆಲಿವರಿ ಚಾರ್ಜಸ್ಸು, ಆಮೇಲೆ ಮಗು ಆದಮೇಲೆ ಅದ್ರದ್ದು ಬಟ್ಟೆ, ಆಟದ ಸಾಮಾನು, ಅದ್ರದ್ದು ಸ್ಕೂಲು, ಅದು ಇದು ಅಂತ ಬೆಟ್ಟದಷ್ಟು ಖರ್ಚಿರುತ್ತೆ ಸಮರ್. ಮಗು ಆಗಬೇಕು ಅನ್ನೋದು ನಮ್ಮ ಕನಸು ನಿಜ. ಆದರೆ ಹುಟ್ಟೋ ಮಗುಗೆ ಒಳ್ಳೆ ಭವಿಷ್ಯ ಕಲ್ಪಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನು ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೆಂಥ ತಂದೆ ತಾಯಿ ಅನ್ನಿಸ್ಕೊಳ್ತೀವಿ ಹೇಳು? ನಮಗಿರೋ ಬಡತನ ಆ ಮಗು ಕನಸುಗಳನ್ನ ಕಿತ್ಕೋಬಾರ್ದು ಅಲ್ವಾ? ನಾವೇನೋ ಈಗ ದುಡ್ಡಿಲ್ಲದೆ ಪರದಾಡ್ತಾ ಇದ್ದೀವಿ, ಆದರೆ ಆ ಮಗು ಹುಟ್ಟುವಾಗಲೇ ಇದನ್ನೆಲ್ಲ ಅನುಭವಿಸ್ಬೇಕಾ ಸಮರ್? ನಾನೇನು ಮಗುನ ಸುಖದ ಸುಪ್ಪತ್ತಿಗೆನಲ್ಲಿ ಬೆಳೆಸ್ಬೇಕು ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಆ ಮಗು ಆಸೆ ಪಡೋದನ್ನು ಈಡೇರಿಸೋಷ್ಟಾದರೂ ನಮಗೆ ಶಕ್ತಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಈಗಿರೋ ಪರಿಸ್ಥಿತಿನಲ್ಲಿ ಮಗುನ ಮಾಡಿಕೊಂಡ್ರೆ ಆ ಮಗುನ ಚೆನ್ನಾಗಿ ಬೆಳೆಸ್ತೀವಿ ಅನ್ನೋ ನಂಬಿಕೆ ನನಗಿಲ್ಲ ಸಮರ್ಥ. ಯಾಕೆ ಹಾಗನ್ಕೋತೀಯ ಬಸ್ಸು? ನನ್ನ ನಂಬು, ನಾನೇನಾದರೂ ಮಾಡೇ ಮಾಡ್ತೀನಿ. ಏನು ಮಾಡ್ತೀನಿ ಅನ್ನೋ ಕ್ಲಾರಿಟಿನೇ ನಿನಗಿಲ್ವಲ್ಲ ಸಮರ್ಥ. ಏನಾದರೂ ಮಾಡ್ತೀನಿ ಅಂತ ಇನ್ನು ಎಷ್ಟು ದಿನ ಹೇಳ್ತಿರ್ತೀಯ ಹೇಳು? ಅಷ್ಟರೊಳಗೆ ನಮಗೆ ಮಗುನೇ ಆಗ್ಬಿಟ್ಟಿರುತ್ತೆ. ಅದ್ರ ಮುಂದೆನೂ ಇದೇ ಮಾತನ್ನ ಹೇಳಿ ಅದ್ರ ಕನಸನ್ನ ಕೊಲ್ಲೋ ಹಕ್ಕು ನಮಗಿದೆಯಾ ಹೇಳು? ಆ ಮಗುನ ನಾವು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂದಮೇಲೆ ಅದನ್ನು ಭೂಮಿಗೆ ತಂದು
ನಾವು ಸುಮ್ಮನೆ ಬಿಟ್ಬಿಡ್ಬಾರ್ದು ಅಲ್ವಾ ಸಮರ್ಥ್? ನನಗೆ ಯಾಕೋ ಈಗಲೇ ಮಗು ಮಾಡ್ಕೊಳಕ್ ಧೈರ್ಯ ಬರ್ತಿಲ್ಲ ಸಮರ್ಥ್. ಅಭಿ ಏನು ಹೇಳ್ತಿದ್ಯಾ? ಇಂಥ ವಿಷಯದಲ್ಲೆಲ್ಲ ತಮಾಷೆ ಮಾಡಬಾರ್ದು. ತಮಾಷೆ ಮಾಡ್ತಾ ಇರೋದು ನೀವು. ಲೈಫನ್ನೇ ದಾಳವಾಗಿಟ್ಕೊಂಡು ನೀವುಗಳು ತಮಾಷೆ ಮಾಡ್ತಾ ಇದ್ದೀರಾ. ಈ ಕಂಪ್ನಿಲಿ ನನಗೆ ಅಂತ ಒಂದು ಪೋಸ್ಟ್ ಕೊಡ್ತೀರಾ, ಆಮೇಲೆ ಬಾಸು ಅಂತಾನು ಹೇಳ್ತೀರಾ, ಆಮೇಲೆ ಕೊಟ್ಟಿದ್ದ ಕೆಲಸನ ಕಿತ್ಕೋತೀರಾ. ಅಷ್ಟೇ ಯಾಕೆ, ಪಪ್ಪ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡೋಣ ಅಂತಂದ್ರೆ ಅಲ್ಲೂ ಭಯ ಹುಟ್ಟಿಸಿ ಅದಕ್ಕೆ ಕಲ್ಲು ಹಾಕಿದ್ದೀರಾ. ನನ್ನನ್ನು ಕಾಲ ಕಸಕ್ಕಿಂತ ಕಡೆಯಾಗಿ ನೋಡ್ತಾ ಇದ್ದೀರಾ. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಇಲ್ಲೇ ಇರಬೇಕಾ? ಅಭಿ, ಏನಾಯ್ತು ನಿನಗೆ? ಯಾಕೆ ಎಲ್ಲನೂ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ? ನಾವಿಷ್ಟೆಲ್ಲ ಮಾಡ್ತಿರೋದು ನಿನಗೆ ಬದುಕಿನ ಅನುಭವ ಸಿಗಲಿ, ಬದುಕು ಅರ್ಥ ಆಗಲಿ ಅಂತಷ್ಟೇ. ಬದುಕಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿ ತಂದಿಟ್ಟು ಈಗ ಬದುಕು ಅರ್ಥ ಆಗ್ಬೇಕಂತ ಹೇಳ್ತಾ ಇದ್ದೀರಾ? ಬೇಡ, ನಿಮ್ಮ ಸಹವಾಸನೇ ಬೇಡ. ಈ ಮನೇಲಿ ಉಸಿರು ಕಟ್ಟಾಗಿರೋದಕ್ಕಿಂತ ನನ್ನ ಪಾಡಿಗೆ ನಾನು ಹೊಟ್ಟೋಗ್ತೀನಿ, ನನ್ನ ದಾರಿ ನಾನು ನೋಡ್ಕೋತೀನಿ. ಅದಕ್ಕೆ ಕೇಳ್ತಾ ಇದ್ದೀನಿ, ನನ್ನ ಪಾಲಿಗೆ ಏನೇನು ಸೇರಬೇಕೋ ಅದನ್ನೆಲ್ಲ ಕೊಟ್ಬಿಡಿ. ಏನಂದೆ ನೀನು? ಬಾಗೆ ಕೇಳ್ತಿದ್ಯಾ? ತೆಗೆದು ಬಿಟ್ಟ ಅಂದರೆ ಕೆಟ್ಟಿರೋ ತಲೆ ಸರಿ ಹೋಗ್ಬೇಕು. ಮಹೇಶ, ಮಹೇಶ್ ಅವರೇ, ಏನು ಮಾಡ್ತಾ ಇದ್ದೀರಾ? ಬೆಳೆದ ಮಗನ ಮೇಲೆ ಕೈ ಮಾಡೋದು ತಪ್ಪು. ಬೆಳೆದಿರೋ ಮಗನ ದೇಹ ಬೆಳೆದಿದೆ ಅಷ್ಟೇ, ಬುದ್ಧಿ ಬೆಳೆದಿಲ್ಲ. ಅದಕ್ಕೆ ಇವನಿಗೇನು ಯೋಗ್ಯತೆ ಇದೆ ಅಂತ ಈ ಮನೇಲಿ ಭಾಗ ಕೇಳ್ತಿದ್ದಾನೆ. ಕಾನೂನು ಪ್ರಕಾರ ಎಲ್ಲ ಯೋಗ್ಯತೆನೂ ಇದೆ. ನೀವು ಕೊಡಲ್ಲ ಅಂದರೆ ಹೇಳ್ಬಿಡಿ, ಹೇಗೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾನೂನಲ್ಲಿ ಅದಕ್ಕೂ ದಾರಿ ಇದೆ. ಏನಂತೆ ನೀನು? ಮಹೇಶ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನು ಏನು ಮಾತಾಡ್ತಿದ್ಯಾ ಅನ್ನೋದ್ರ ಅರ್ಥನಾದ್ರೂ ಗೊತ್ತಾ ನಿನಗೆ? ತುಂಬಿದ ಕುಟುಂಬನ ಒಡೆಯೋ ಮಾತಾಡ್ತಿದ್ಯಾ? ಮನೇಲಿರೋರು ಎಲ್ಲರ ಮನಸ್ಸನ್ನು ಚೂರು ಚೂರು ಮಾಡೋ ಮಾತಾಡ್ತಿದ್ಯಾ? ಹಾಗಂತ ನನ್ನ ಮನ್ಸಿಗೆ ನೋವು ಕೊಟ್ಕೊಂಡು ನಾನು ಇಲ್ಲಿರೋಕ್ಕಾಗಲ್ಲ. ಈ ಮನೇಲಿ ನನಗೆ ಆಗ್ತಿರೋ ನೋವು ಒಂದಾ ಎರಡಾ? ನಾನು ನನ್ನ ಹೆಂಡತಿ ಇಲ್ಲಿ ಇದ್ದು ಇಲ್ದಿರೋ ಹಾಗಾಗಿದೆ. ಅಭಿ, ನೀನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ಯಾ. ಈ ಮನೇಲಿ ನಿನ್ನ ಸ್ಥಾನ ಇದ್ದೇ ಇರುತ್ತೆ. ನಾವೆಲ್ಲರೂ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೀವಿ. ನೀವು ನಿಮ್ಮ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ. ಈ ಮನೆಯಲ್ಲಿ ನಿಮಗಿರೋ ಒಳ್ಳೆ ಮನಸ್ಸು ಬೇರೆ ಯಾರಿಗೂ ಇಲ್ಲ. ನಾನು ನಿರ್ಧಾರ ಮಾಡಾಗಿದೆ, ನನಗೆ ಭಾಗ ಬೇಕೇ ಬೇಕು. ಇವ್ರಿಗೆ ನಾಳೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನಗೆ ಏನೇನು ಸೇರಬೇಕು ಅದನ್ನೆಲ್ಲ ಕೊಡೋದಕ್ಕೆ ಇವರು ಒಪ್ಕೋಬೇಕು. ಇಲ್ಲ ಅಂದರೆ ಏನೋ ಮಾಡ್ತೀಯಾ? ಇಲ್ಲ ಅಂದರೆ ಮೀಡಿಯಾ ಮುಂದೆ ಹೋಗ್ತೀನಿ, ಕೋರ್ಟಿಗೆ ಹೋಗ್ತೀನಿ. ನನ್ನ ಪಾಲಿಗೆ ಸೇರಬೇಕಾಗಿರೋದನ್ನ ಹೇಗೆ ತಗೋಬೇಕು ಅಂತ ನನಗೂ ಗೊತ್ತಿದೆ. ಏನಾಗಿದೆ ಇವನಿಗೆ? ಯಾಕೆ ಹೀಗೆ ಆಡ್ತಿದ್ದಾನೆ? ಈ ಮನೇಲಿ ಇಂಥದ್ದೊಂದು ಮಾತು ಕೇಳಿಬರುತ್ತೆ ಅಂತಲೂ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಲ್ಲ ಅಣ್ಣ, ಇದು ನಮ್ಮ ಅಭಿ ಆಡ್ತಿರೋ ಮಾತಲ್ಲ. ಅವನು ಬಾಯಿಂದ ಬೇರೆ ಯಾರೋ ಆಡಿಸ್ತಿದ್ದಾರೆ. ಇವನೇನು ಚಿಕ್ಕ ಹುಡುಗನ ಚಿಕ್ಕಪ್ಪ? ತಲೆ ಕೆಡ್ಸೋರು ಸಾವಿರಾರು ಜನ ಇರ್ತಾರೆ, ಆದರೆ ಇವನ್ ತಲೆಯಲ್ಲಿರೋ ಬುದ್ಧಿ ಏನಾಯ್ತು? ಬುದ್ಧಿಗೆ ಮಂಗ್ಪೂದಿ ಎರಚೋರು 1000 ಜನ ಇರ್ತಾರೆ ಅವಿ. ಆ ಜನಾರ್ದನನೇ ಹಿಂದೆ ನಿಂತು ಇದನ್ನೆಲ್ಲ ಮಾಡಿಸ್ತಿದ್ದಾನೆ ಅಂತ ಅನ್ನಿಸ್ತಿದೆ ನನಗೆ. ಆ ವ್ಯಕ್ತಿಯಿಂದ ಈ ಮನೆಗಾಗಿರೋ ಅನ್ಯಾಯ ಒಂದಾ ಎರಡ? ಮನೇಲಿ ಎಲ್ಲರೂ ನೆಮ್ಮದಿ ಹಾಳು ಮಾಡಿದ್ದಾಯ್ತು,
ಈಗ ಈ ಮನೆನೇ ಹಾಳು ಮಾಡೋ ಸಂಚು ಮಾಡ್ತಿದ್ದಾನೆ. ಆದರೂ ಏನೂ ಗೊತ್ತಿಲ್ಲದೆ ಇದೆಲ್ಲ ಅವರೇ ಮಾಡ್ತಾ ಇದ್ದಾರೆ ಅಂತ ಹೇಗೆ ಹೇಳ್ತೀರಾ? ಅವನ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ ಅದಕ್ಕೆ. ಅಭಿ ಅಳಿಮಯ್ಯ ಅನ್ನೋ ಸಲಿಗೆ, ಆ ಸಲಿಗೆನ ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಿದ್ದಾನೆ. ಇಷ್ಟ ಆದ್ಮೇಲೆ ಅವನು ಸುಮ್ಮನೆ ಬಿಡಬಾರ್ದು. ಅವನನ್ನು ಉಗಿದು ಉಪ್ಪು ಹಾಕಿದ್ರೆ ಆ ಬಿಸಿ ಅಭಿಗೆ ಮುಟ್ಟುತ್ತೆ. ಯಾಕೆ ಅವನ ಜೊತೆ ಮಾತಾಡೋದಕ್ಕೆ ಹೋಗ್ತೀಯಾ? ಅವನ ಜೊತೆ ಮಾತಾಡೋದು ಒಂದೇ, ಕೆಸಲ್ಲಿ ಕಲ್ಲು ಹಾಕೋದು ಒಂದೇ. ಅಣ್ಣ, ಹಾಗಂತ ಅವನು ಸುಮ್ಮನೆ ಬಿಟ್ಟರೆ ನಮ್ಮನ್ನು ಕೆಸರಲ್ಲೇ ಮುಳುಗಿಸ್ಬಿಡ್ತಾನೆ. ಏನು ಮಹೇಶ, ಮರ್ತು ನನಗೆ ಫೋನ್ ಮಾಡಿಬಿಟ್ಟಿದ್ಯಾ? ಮರೆತು ಮಾಡ್ತಿರೋದಲ್ಲ, ಬೇಕಂತಾನೆ ಮಾಡ್ತಿರೋದು. ನಿನ್ನಂಥ ಅಯೋಗ್ಯನ ಜೊತೆ ಸಂಬಂಧ ಬೆಳೆಸಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲ. ಮಾತಿನಲ್ಲಿ ಹಿಡ್ತಾ ಇರಲಿ ಮಹೇಶ. ಮಾತಲ್ಲಿ ಹಿಡ್ತಾ ಇರೋದಕ್ಕೆ ಬರೀ ಇಂಥ ಮಾತುಗಳೇ ಬರ್ತಿದೆ. ಇಲ್ಲದೆ ಇದ್ದಿದ್ರೆ ನಿನಗೆ ಬೈಯೋದಕ್ಕೆ ಬೇರೆ ಪದಗಳೇ ಇದ್ವು. ನಿನ್ನ ಯೋಗ್ಯತೆ ಗೊತ್ತಿದ್ದು ನಿನ್ನ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಂಡ್ವಲ್ಲ, ಈ ಮನೆನ ಒಡೆಯೋದಕ್ಕೆ ಸಂಚು ಮಾಡ್ತಿದ್ಯಲ್ಲ, ನೀನು ಮನುಷ್ಯನ? ನೀನೇನು ಹೇಳ್ತಿದ್ಯಾ? ವಿಷಯ ಮೊದಲು ಹೇಳಿ ಆಮೇಲೆ ಮಾತಾಡಕ್ ಬಾ. ಮಹೇಶ, ನಿನಗೊಬ್ಬನಿಗೆ ಮಾತಾಡೋಕೆ ಗೊತ್ತಿದೆ ಅನ್ಕೋಬೇಡ. ನನಗೆ ಮಾತಿಗೆ ಮಾತು ಬರುತ್ತೆ, ನಿನ್ನಂತವ್ರನ್ನ ಬಾಯಿ ಮುಚ್ಚೋಕ್ಕೂ ಬರುತ್ತೆ. ಅದೇ ಥರ ಜೊತೆಲಿರೋ ತಲೆ ಕೆಡಿಸಿ ಮನೆ ಹಾಳು ಮಾಡೋಕ್ಕೂ ಬರುತ್ತೆ. ಮನೆ ಮಗನ್ನ ನಮ್ಮ ವಿರುದ್ಧನೇ ಚೂ ಬಿಟ್ಟು ಆಟ ಆಡ್ತಿದ್ಯಾ? ಅವ್ನು ನಮ್ಮ ವಿರುದ್ಧನೇ ಇವತ್ತು ನಿಂತ್ಕೊಂಡು ಮನೆ ಭಾಗ ಬೇಕು ಅಂತ ಕೇಳ್ತಿದ್ದಾನೆ ಅಂದರೆ ಅದ್ರ ಹಿಂದೆ ನೀನಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು? ಅಭಿ ಭಾಗ ಕೇಳ್ತಾ? ಎಂತ ಒಳ್ಳೆ ಸುದ್ದಿ ಹೇಳಿದೆ ಮಹೇಶ. ಎಂಥ ಮಾತು ಅಂತ ಆಡ್ತಿದೀಯ ಜನಾರ್ದನ್? ನಮ್ಮ ಮನೆ ಭಾಗ ಆಗುತ್ತೆ ಅನ್ನೋದು ನಿನಗೆ ಒಳ್ಳೆ ಸುದ್ದಿನಾ? ನನಗೆ ಮಾತ್ರ ಅಲ್ಲ, ನನ್ನ ಮಗಳಿಗೂ ಅಳಿಯಂಗೂ ಒಳ್ಳೆ ಸುದ್ದಿನೇ ಇದು. ನಿಮ್ಗಳ ಯೋಗ್ಯತೆ ಏನು ಅಂತ ಗೊತ್ತಾಗಿ ನನ್ನ ಅಳಿಯ ಒಳ್ಳೆ ನಿರ್ಧಾರನೇ ಮಾಡಿದ್ದಾನೆ. ಅವನಿಗೆ ಇವಾಗಲಾರು ಬುದ್ಧಿ ಬಂತಲ್ಲ. ಏಯ್, ಅವನಿಗೆ ಬುದ್ಧಿ ಬಂದಿರೋದಲ್ಲ, ಅವನ ಬುದ್ಧಿನ ನೀನು ಕೆಡಿಸಿರೋದು. ಹಾಗೆ ಕಣಯ್ಯ, ನಿಮ್ಮ ಕಣ್ಣಿಗೆ ಬುದ್ಧಿವಂತರೆಲ್ಲ ಕೆಟ್ಟವ್ರ ಥರನೇ ಕಾಣಿಸ್ತಾರೆ. ನನ್ನ ಅಳಿಯನ್ನ ಆಟಕ್ಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡಿದೆ. ಈಗ ಅವನು ನಿಮ್ಮನ್ನು ಆಟ ಆಡಿಸಿದ್ದಾನೆ. ಈ ವಿಷಯದಲ್ಲಿ ನನ್ನ ಅಳಿಯಂಗೆ ನಾನು ತೊಂದರೆ ಕೊಡೋದು. ಅವನು ಏನು ಕೇಳ್ತಾನೋ ಕೊಟ್ಬಿಡಿ, ಅವಾಗ ಎಲ್ರಿಗೂ ಒಳ್ಳೆಯದು. ಇಷ್ಟು ಚೀಪಾಗಿ ಮಾತಾಡಬೇಡ ಜನಾರ್ದನ್. ಅವನು ಕೇಳ್ತಿರೋದು ಈ ಮನೆ ಭಾಗ ಆಗಬೇಕು ಅಂತ. ಇದು ತುಂಬಿದ ಕುಟುಂಬ. ನಿನ್ನ ಮಗಳು ಕೂಡ ಈ ಮನೇಲಿ ಇರೋದು ಅಂತ ನೆನಪಿದೆ ತಾನೇ? ನನ್ನ ಮಗಳು ಆ ಮನೇಲಲ್ಲ, ಯಾವ ಮನೇಲಿದ್ರು ಮಹಾರಾಣಿನೇ. ಈಗ ನನ್ನ ಅಳಿಯ ಭಾಗ ಕೇಳ್ತಾನೆ ಅಂದ ಮೇಲೆ ನನ್ನ ಮಗಳು ನಿಮ್ಮನೆ ಸೊಸೆ ಹೇಗಾಗ್ತಾಳೆ? ಇನ್ನು ಅವ್ರ ದಾರಿನ ಅವ್ರು ನೋಡ್ಕೋತಾರೆ. ಇನ್ನು ಮುಂದೆ ನಿಮಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ಅನ್ಕೊಂಬಿಡಿ. ನಿಮ್ಮಂಥವ್ರ ನೆರಳು ಬೀಳದೆ ಇದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ. ನೋಡಿ, ಹಾಗೆಲ್ಲ ಮಾತಾಡಬೇಡಿ. ಈ ಮನೆಯಲ್ಲಿ ಪೂರ್ಣಿ ಆಗಲಿ ದೀಪಿಕಾ ಆಗಲಿ ಮನೆ ಸೊಸೆರಾಗಿಲ್ಲ, ಮನೆ ಮಕ್ಕಳ ಥರ ಇದ್ದಾರೆ. ಎಲ್ಲರ ಜೊತೆಗೂ ಹೊಂದ್ಕೊಂಡು ಖುಷಿಯಾಗಿ ಒಟ್ಟಿಗೆ ಜೀವನ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅಂಥವ್ರ ಮನಸ್ಸಲ್ಲಿ ವಿಷ ಬಿತ್ತಿ ದಯವಿಟ್ಟು ದೂರ ಮಾಡಬೇಡಿ. ವಿಷ ಬಿತ್ತಿರೋದು ನೀವು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಥರ ನನ್ನ ಮಗಳು ಅಳಿಯನ ನೋಡ್ಕೋತಾ ಇದ್ದೀರಾ. ಚಿಕ್ಕೋನು ಅನ್ನೋ ಕಾರಣಕ್ಕ ಅದಕ್ಕೆ ಕಂಪ್ನಿ ಅಧಿಕಾರ ಕಿತ್ಕೋತೀರಾ. ನನ್ನ ಮಗಳು ಚಿಕ್ಕೋಳು ಅಂತ ತಾತ್ಸಾರ ಮಾಡಿ ಆ ಪೂರ್ಣಿನ ತಲೆ ಮೇಲೆ ಕೂಡಿಸ್ಬಿಟ್ಟಿದೆ. ಇಷ್ಟೆಲ್ಲ ಸಾಲದು ಅಂತ ಅವತ್ತು ನನ್ನ ಮೇಲೆ ಕೈ ಮಾಡಿ ಅವಮಾನ ಮಾಡಿದ್ರಿ. ನೀವೇ ಹೇಳಿ, ಇದೆಲ್ಲ ಆದ ಮೇಲೂ ಆ ಮನೆಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಗೆ ಹಾರೈಸಲಿ? ಅಂತ ಒಳ್ಳೆ ಬುದ್ಧಿ ನಂಗಿಲ್ಲ. ನಾನು ಏನು ನೋವು ಅನುಭವಿಸ್ತಾ ಇದ್ದೀನೋ ಅದೇ ನೋವನ್ನ ನೀವು ಅನುಭವಿಸ್ಬೇಕು. ನಾನೇನು ಭಾಗ ಕೇಳು ಅಂತ ಅಭಿಗೆ ಹೇಳ್ಕೊಟ್ಟಿಲ್ಲ, ಅವನೇ ಕೇಳಿದ್ದಾನೆ. ಇನ್ಮೇಲೆ ನನ್ನ ಸಪೋರ್ಟು ಅವನಿಗೆ. ನನಗೆ ನನ್ನ ಮಗಳು ಅಳಿಯನ್ನ ಜೀವನ
ಇನ್ನು ಮೇಲೂ ಅವರಲ್ಲಿದ್ದರೆ ನೀವು ಅವ್ರನ್ನ ಬೊಂಬೆಗಳ ಥರ ಆಟ ಆಡಿಸ್ತೀರ. ಅದ್ರ ಬದಲು ಭಾಗ ತಗೊಂಡು ಬಂಗಾರದ ಬದುಕು ಅವ್ರು ಬದುಕಲಿ. ಇದೆಲ್ಲ ನಿಮ್ಗೆ ಆಗಬೇಕಾಗಿದ್ದೆ. ಅನುಭವಿಸಿ. ಏನು ಮಾಡ್ತಿದ್ರ ನೀವು? ನಾವು ನಮ್ಮ ಮಗಳನ್ನ ಆ ಮನೆ ತುಂಬಿಸಿದ್ದೀವಿ. ನೀವು ಆ ಸಂಬಂಧನ ದಾಳವಾಗಿಟ್ಕೊಂಡು ಆ ಮನೆ ಹಾಳು ಮಾಡ್ತಿದ್ದೀರಾ? ನಿನ್ನ ಥರ ಯೋಚನೆ ಮಾಡೋಕ್ಕೆ ನಾನು ಎಮೋಷ್ನಲ್ ಫೂಲ್ ಅಲ್ಲ. ಸಂಬಂಧ ಅಂತೆ ಮನೆ ಅಂತೆ ಒಂದಾಗಿ ಬಾಳೋದಂತೆ. ನಮ್ಗೆ ಎಲ್ಲಿ ಅಧಿಕಾರ ಇದೆಯೋ ಅಲ್ಲೇ ನಾವು ಬಾಳಬೇಕು. ಅದು ಬುದ್ಧಿವಂತಿಕೆ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಸುಮ್ಮನೆ ಅದು ಬಿಡು. ನಾನು ಹೇಳಿದ್ನಲ್ಲ ಅಣ್ಣ, ಎಲ್ಲ ಅವಂದೇ ಕುತಂತ್ರ ಅಂತ. ಹಾಗಂತ ನಾವು ಅಭಿನ ಬಿಟ್ಕೊಡೋಕ್ಕಾಗಲ್ಲ. ಅಭಿ ಜೊತೆ ನಾವೆಲ್ಲ ಮಾತಾಡಿ ಅವನಿಗೆ ಈ ವಿಷಯ ಅರ್ಥ ಆಗೋ ಥರ ಹೇಳಿ. ಆ ಜನಾರ್ದನ್ ಮಾತು ಕೇಳಿ ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡದೆ ಹೀಗೆ ಆಡ್ತಿದ್ದಾನೆ. ಅವನಿಗೆ ಅರ್ಥ ಆಗೋ ಥರ ತಿಳಿಸಿ ಹೇಳ. ಆದರೆ ಅದನ್ನು ಪ್ರೀತಿಯಿಂದ ಹೇಳ.